ಯಡಿಯೂರಪ್ಪ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಆಗ್ತಾರ. ಯಡಿಯೂರಪ್ಪ ಪರ ಶ್ರೀಶೈಲ ಶ್ರೀಗಳು ಬ್ಯಾಟಿಂಗ್ ಅನ್ನು ಬೀಸಿದ್ದಾರೆ. ಯಡಿಯೂರಪ್ಪ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರು. ಯಡಿಯೂರಪ್ಪ ಪರ ಶ್ರೀಶೈಲ ಶ್ರೀಗಳ ಬ್ಯಾಟಿಂಗ್ ಇದು. ಯಡಿಯೂರಪ್ಪ ಮಹಾಸಭಾ ಅಧ್ಯಕ್ಷರಾದ್ರೆ ತಪ್ಪಿಲ್ಲ. ಯಡಿಯೂರಪ್ಪ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಹಲವರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ನಾವು ಹೇಳಿದ್ವಿ ಅಂತ ಮಾಡೋದು, ಯಡಿಯೂರಪ್ಪರನ್ನ ಅಧ್ಯಕ್ಷರನ್ನಾಗಿ ಮಾಡೋದು ತಪ್ಪಲ್ಲ. ಶ್ರೀ ಶೈಲ ಪೀಠದ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯರು ಮಾತನಾಡಿರುವಂಥದ್ದು. ಶಾಮನೂರು ನಿಧನದಿಂದ ತೆರವಾಗಿರುವ ಮಹಾಸಭಾ ಅಧ್ಯಕ್ಷ ಸ್ಥಾನ ಇದು. ಸೊ ಹೀಗಾಗಿ ಯಡಿಯೂರಪ್ಪ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾಗ್ತಾರ. ಹಾಗಾದ್ರೆ ಶ್ರೀಶೈಲ ಶ್ರೀಗಳು ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ ಯಡಿಯೂರಪ್ಪ ಪರ. ಯಡಿಯೂರಪ್ಪ ಮಹಾಸಭಾ ಅಧ್ಯಕ್ಷರಾದ್ರೆ ತಪ್ಪೇನಿದೆ, ಆಗ್ಲಿ. ಯಡಿಯೂರಪ್ಪ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಹೀಗಾಗಿ ನಾವು ಹೇಳಿದ್ವಿ ಅಂತ ಮಾಡೋಕ್ಕಾಗೋದಿಲ್ಲ, ಆದರೆ ಎಲ್ಲರೂ ಕೂಡ ನಿರ್ಧಾರ ಮಾಡ್ತಾರೆ ಅನ್ನುವಂಥದ್ದು ಇವರ ಒಂದು ಮಾತಾಗಿತ್ತು. ಈಗೇನು ಶಾಮನೂರು ನಿಧನದ ಬಳಿಕ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಬಳಿಕ ತೆರವಾಗಿರುವಂಥ ಈ ಒಂದು ಮಹಾಸಭಾ ಅಧ್ಯಕ್ಷ ಸ್ಥಾನಕ್ಕೆ ಇದೀಗ ಹಲವಾರು ಹೆಸರುಗಳು ಕೇಳಿ ಬಂದಿತ್ತು. ಹಾಗಾಗಿ ಯಡಿಯೂರಪ್ಪ ಅವ್ರನ್ನೇ ಅಲ್ಲಿ ಮಾಡ್ತಾರ ಅನ್ನುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಪಕ್ಷಾತೀತವಾಗಿ ಮಾಡೋಣ ಅನ್ನುವಂಥ ನಿರ್ಧಾರಕ್ಕೆ ಸಹಿತ ಬಂದಿದ್ರು. ಯಾಕಂದರೆ ಯಾವುದೇ ಒಂದು ಸಮುದಾಯದಿಂದ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಒಂದು ದೇವಸ್ಥಾನದಿಂದ ಒಂದು ಸಮುದಾಯ ಸಂಘಟನೆಯಿಂದ ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಅಂದರೆ ಈ ರೀತಿಯಾಗಿ ನಿರ್ಧಾರಕ್ಕೆ ಅಲ್ಲಿ ಒಂದು ರೀತಿಯಾಗಿ ಈ ಚರ್ಚೆಗೆ ಅಲ್ಲಿ ಮುಂದಾಗಿತ್ತು. ಆದರೆ ಯಾರನ್ನ ಮಾಡಬೇಕು ಅನ್ನುವಂಥದ್ದು, ಇನ್ನು ಪ್ರತಿ ಸತಿನೂ ಕೂಡ ಬಹುಮತದೊಂದಿಗೆ ಅಲ್ಲಿ ಎಲ್ಲರ ಒಂದು ಒಪ್ಪಿಗೆಯ ಮೇರೆಗೆ ಆಗ್ತಾ ಇದ್ದಂಥ ಚುನಾವಣೆ, ಈ ಸತಿ ಅಲ್ಲಿ ಚುನಾವಣೆ ಆಗ್ಬೋದು, ಚುನಾವಣೆ ಚಲಾಯಿಸಿ ನಂತರ ಮತಗಳ ಮೇಲೆ ನಿರ್ಧಾರ ಮಾಡಲಾಗುತ್ತೆ ಅನ್ನುವಂಥದ್ದು ಒಂದು ಕಡೆ ಹೀಗೆ ಹಲವಾರು ಗೊಂದಲಗಳು ಈ ವಿಚಾರದಲ್ಲಿ ಇರುವಂಥದ್ದು. ಆದರೆ ಸದ್ಯಕ್ಕೆ ಈಗ ಶ್ರೀಶೈಲ ಶ್ರೀಗಳು ಈಗ ಯಡಿಯೂರಪ್ಪ ಪರ ಮಾತಾಡಿದ್ದಾರೆ. ಅಂದರೆ ಅವರೇ ಆದರೆ ತಪ್ಪೇನಿದೆ, ಯಡಿಯೂರಪ್ಪ ಆಗ್ಬೋದಲ್ಲ, ಒಂದು ರಾಜಕೀಯವಾಗಿ ಸಾಕಷ್ಟು ಒಂದು ವಿಚಾರವಾಗಿ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ಹೀಗಾಗಿ ಯಡಿಯೂರಪ್ಪ ಅವರೇ ಆಗ್ಬಹುದು ಅಂತ ಅವರ ಪರ ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ಈಗೇನು ಹಲವರ ಹೆಸರುಗಳು ಕೂಡ ಕೇಳಿ ಬರ್ತಾ ಇತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷಾತೀತವಾಗಿ ಯಾವುದೇ ಪಕ್ಷವನ್ನೇ ಇಲ್ಲಿ ತರೋದು ಬೇಡ, ಪಕ್ಷಾತೀತವಾಗಿ ಒಂದು ಆಯ್ಕೆಯನ್ನ ಮಾಡೋಣ ಅನ್ನುವಂಥದ್ದು ಒಂದು ಕಡೆಯಲ್ಲಿ ಕೇಳಿ ಬರ್ತಾ ಇತ್ತು. ಈ ಹಿಂದೆ ಶಾಮನೂರ್ ಅವರು ಇದ್ದಂಥ ಸಮಯದಲ್ಲಿ ಯಾರು ಕೂಡ ಅಲ್ಲಿ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿರ್ಲಿಲ್ಲ. ಯಾಕಂದ್ರೆ ಬಹುಮತದಿಂದ ಎಲ್ಲರೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರಿಗೆ ಅಲ್ಲಿ ಬಹುಮತಗಳನ್ನ ಹಾಕಿದ್ರು, ಅವರ ಪರವಾಗಿಯೇ ಮಾತನಾಡಿದ್ರು. ಆದ್ರೆ ಈಗ ಸದ್ಯಕ್ಕೆ ಆ ಕ್ಷೇತ್ರಕ್ಕೆ ಪ್ರಮುಖರಾದಂಥ ಅದೇ ಜಾಗವನ್ನು ತುಂಬೋಕೆ ಅಂತ ಬೇಕಾದಂಥ ವ್ಯಕ್ತಿ ಯಾರು ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಮುಂದಿದ್ದಂಥ ಸಮಯದಲ್ಲಿ ಅದೀಗ ಸದ್ಯಕ್ಕೆ ಯಡಿಯೂರಪ್ಪ ಅವರು ಆದರೆ ತಪ್ಪೇನಿದೆ, ಯಡಿಯೂರಪ್ಪ ಅವರು ಆಗ್ಬಹುದು, ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಇದೀಗ ಶ್ರೀಶೈಲ ಶ್ರೀಗಳು ಮಾತನಾಡಿದ್ದಾರೆ. ಬಹಳಷ್ಟು ಜನರ ಹೆಸರು ಕೇಳಿ ಬರ್ತಾ ಇದೆ. ಯಡಿಯೂರಪ್ಪನವರು ಏನು ಆದರೆ ತಪ್ಪೇನಿಲ್ಲ, ಒಳ್ಳೆಯವರು, ಸಾಕಷ್ಟು ಸಾಮಾಜಿಕವಾಗಿ ಕೆಲಸ ಮಾಡಿದ್ದಾರೆ, ಸಮಾಜವನ್ನು ಗಟ್ಟಿಗೊಳಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ. ಆದರೆ ಅದರ ಪ್ರಕ್ರಿಯೆಗೆ ಅನುಗುಣವಾಗಿ ಆಗುತ್ತೆ, ಎಲ್ಲರೂ ಕೂಡ್ಕೊಂಡು ಒಂದು ಒಳ್ಳೆಯ ಆಯ್ಕೆಯನ್ನು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಬಹಳಷ್ಟು ಜನರ ಹೆಸರು ಕೇಳಿ ಬರ್ತಾ ಇದೆ. ಯಡಿಯೂರಪ್ಪನವರು ಏನು ಆದರೆ ತಪ್ಪೇನಿಲ್ಲ, ಒಳ್ಳೆಯವರು, ಸಾಕಷ್ಟು ಸಾಮಾಜಿಕವಾಗಿ ಕೆಲಸ ಮಾಡಿದ್ದಾರೆ, ಸಮಾಜವನ್ನು ಗಟ್ಟಿಗೊಳಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ. ಆದರೆ ಅದರ ಪ್ರಕ್ರಿಯೆಗೆ ಅನುಗುಣವಾಗಿ ಆಗುತ್ತೆ, ಎಲ್ಲರೂ ಕೂಡ್ಕೊಂಡು ಒಂದು ಒಳ್ಳೆಯ ಆಯ್ಕೆಯನ್ನು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ.